ನಮ್ಮ ಇಂಡಿಯಾ ನಿಧಾನವಾಗಿ ನಾರ್ತ್ ಕೊರಿಯಾ ಆಗಿ ಬದಲಾಗ್ತಾ ಇದೆ. ಯಾಕಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ರೀಸೆಂಟ್ ಆಗಿ ಕೊಟ್ಟಿರೋ ಆರ್ಡರ್ ನ ಪಬ್ಲಿಕ್ ಯಾರು ಅಪೀಲ್ ಕೂಡ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ವಿಷಯ ಏನಾಯ್ತಪ್ಪ ಅಂತ ಹೇಳಿದ್ರೆ, ಡೆಲ್ಲಿನಲ್ಲಿ ಸುಮಾರು 3 ಲಕ್ಷ ನಾಯಿಗಳನ್ನ ಸಾಯಿಸಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಹೌದು, ಇನ್ನೇನು 6 ರಿಂದ 8 ವಾರಗಳ ಕಾಲದಲ್ಲಿ ಈ ಎಲ್ಲಾ ನಾಯಿಗಳನ್ನ ರೀಲೊಕೇಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಬಟ್ ಬಿಗ್ಗೆಸ್ಟ್ ಬ್ಲಂಡರ್ ಏನಪ್ಪಾ ಅಂದ್ರೆ, ಈ ನಾಯಿಗಳನ್ನ ರೀಲೊಕೇಟ್ ಮಾಡೋದಕ್ಕೆ ಬೇಕಾಗಿರುವಂತಹ ರಿಸೋರ್ಸಸ್ ಅವೈಲೇಬಲ್ ಇಲ್ಲ. ಅನಿಮಲ್ ಬರ್ತ್ ಕಂಟ್ರೋಲ್ ರೂಲ್ ಪ್ರಕಾರ ಈ ರೀತಿ ಪ್ರಾಣಿಗಳನ್ನ ಬೇರೆ ಜಾಗಕ್ಕೆ ಸ್ಥಳಾಂತರ ಮಾಡೋದು ಕಾನೂನು ಬಾಹಿರ. ಈ ರೀತಿ ಸುಪ್ರೀಂ ಕೋರ್ಟ್ ಡಿಸಿಷನ್ ತಗೊಳೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಇಂಡಿಯಾದಲ್ಲಿ ವರ್ಷಕ್ಕೆ 37 ಲಕ್ಷ ನಾಯಿಗಳು ಮನುಷ್ಯನ್ಗೆ ಕಚ್ತಾ ಇದೆ ಅಂತೆ. ರಿಯಾಲಿಟಿ ಏನಪ್ಪಾ ಅಂದ್ರೆ, ಇಂಡಿಯಾದಲ್ಲಿ ದಿನಕ್ಕೆ 43 ಕೋಟಿ ಪ್ರಾಣಿಗಳನ್ನ ಮನುಷ್ಯ ಆಹಾರಕ್ಕಾಗಿ ಬಲಿ ಕೊಡ್ತಾ ಇದ್ದಾನೆ. ಇಲ್ಲಿ ಯಾರ್ ಡೇಂಜರ್ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. 90% ಆಫ್ ದ ಡಾಗ್ ಅಟ್ಯಾಕ್ ಆನ್ ಚಿಲ್ಡ್ರನ್ ಆರ್ ಡ್ಯೂ ಟು ಪ್ರೊವೊಕೇಶನ್. ಮಕ್ಕಳು ನಾಯಿಗಳಿಗೆ ಕಲ್ಲಲ್ಲಿ ಹೊಡೆಯೋದು, ಕಡ್ಡಿಯಲ್ಲಿ ಹೊಡೆಯೋದು ಅಥವಾ ಅಟ್ಟಿಸ್ಕೊಂಡು ಹೋಗೋದು, ಈ ರೀತಿ ಮಾಡೋದ್ರಿಂದ ನಾಯಿ ಮತ್ತೆ ಮಕ್ಕಳನ್ನ ಅಟ್ಯಾಕ್ ಮಾಡುತ್ತೆ. ಈ ತರ ಬಿಹೇವಿಯರ್ಸ್ ಮಕ್ಕಳು ತಮ್ಮ ಪೇರೆಂಟ್ಸ್ ಹಾಗೂ ಸರೌಂಡಿಂಗ್ ಅಲ್ಲಿರುವಂತಹ ಜನರಿಂದ ಕಲ್ತಿರ್ತಾರೆ. ಯಾಕೆಂದ್ರೆ ಅನಿಮಲ್ ಕ್ರೂಯಲ್ಟಿ ಅನ್ನೋದು ಇಂಡಿಯಾದಲ್ಲಿ ತುಂಬಾ ನಾರ್ಮಲ್ ಆಗಿರುವಂತಹ ಒಂದು ವಿಷಯ. ಒಟ್ಟಾರೆ ನೋಡಿದ್ರೆ ಪ್ರಾಬ್ಲಮ್ ಬೀದಿ ನಾಯಿದಲ್ಲ, ಆ ಬೀದಿ ನಾಯಿಗಳನ್ನ ನೋಡುವಂತ ನೋಟದ್ದೇ ಪ್ರಾಬ್ಲಮ್. ನಾವು ಮಕ್ಕಳಿಗೆ ನಾಯಿ ನೋಡಿದ ತಕ್ಷಣ ಭಯ ಹೇಗ್ ಪಡ್ಬೇಕು ಅಂತ ಕಲಿಸ್ವಿ ಹೊರತು ಅದನ್ನ ಯಾವ ರೀತಿ ಪ್ರೀತಿ ಮಾಡ್ಬೇಕು ಅನ್ನೋದನ್ನ ನಾವು ಕಲಿಸ್ಕೊಡೋದಿಲ್ಲ. ಎಲ್ಲದಕ್ಕೂ ಸಾಯಿಸೋದೊಂದೇ ಪರಿಹಾರ ಆದ್ರೆ ಭೂಮಿ ಮೇಲೆ ಮನುಷ್ಯನ್ ಬಿಟ್ಟು ಯಾರು ಬದುಕೋದಕ್ಕೆ ಸಾಧ್ಯ ಇಲ್ಲ. ಈ ಪರಿಸ್ಥಿತಿ ಕರ್ನಾಟಕದಲ್ಲಿ ಬರೋದು ತುಂಬಾ ದೂರನೂ ಏನಿಲ್ಲ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡಿ.